ಅಂತಾರೆ ಮಗು ಆಗ್ಬಿಡುತ್ತೆ, ರಜ್ಜಿ ಬರುತ್ತೆ. ನಮ್ಮ ಮಗಳಿಗೆ ಒಂದು ಮಗು ಆಗಿತ್ತು, ಅವ್ರು ಬರೋಕ್ಕಾಗಲ್ಲ ಅಂತಾರೆ, ಅಲ್ಲಿ ಮಗು ಸತ್ತೋಗುತ್ತೆ. ಇದೇ ಈ ಪವರ್ ನಿಜಮ್ಮ, ಎಲ್ಲಿ ಕೊಡುತ್ತೆ ಕಿತ್ಕೊಳ್ಳುತ್ತೆ, ಮದುವೆ ಮಾಡಿಸುತ್ತೆ. ಬಂದಿಲ್ಲ ಅಂದರೆ ಹುಣ್ಣಿಮೆಗೆ ಬರ್ತೀನಿ ಅನ್ಕೊಂಡಿದ್ದೆ, ಹುಣ್ಣಿಮೆಗೆ ಬರ್ತೀನಿ ಅನ್ಕೊಂಡಿದ್ದೆ, ಬರೋಕ್ಕಾಗಿರ್ಲಿಲ್ಲ. ಲೇಟ್ ಆಗಿದ್ದಕ್ಕೆ ಸ್ವಲ್ಪ ಕಾಲು ಎಲ್ಲ ಬಾತ್ಕೊಂಡ್ಬಿಟ್ಟಿದ್ವು. ಮತ್ತೆ ಬಂದಿದ್ದಕ್ಕೆ ಇವಾಗೆಲ್ಲ ಹುಷಾರಾಗೈತೆ. ಕಡುಗ್ಲಿ ವಿಡಿಯೋ ಮಾಡೋ ಉದ್ದೇಶ ಯಾರಿಗೂ ತೋರ್ಸಕ್ಕಲ್ಲ. ಈ ಸಾಮಾನ್ಯ ಅವಳು ಮಗಳೇ ನಾನು ನನಗೆ ಒಬ್ಬ ಡಾಕ್ಟ್ರು ಮನಸ್ಸು ಮಾಡಿದರೆ 15 ವರ್ಷ ಮಗಳಿರೋಳು. ಅವತ್ತು ಕಾಲು ಬರ್ತಾನೆ, ಅವತ್ತು ನನ್ನ ನೆಗ್ಲೆಕ್ಟ್ ಮಾಡಿದ್ದೆ, ಮಗಳು ಹೊತ್ತೋಗ್ಬಿಟ್ಟು. ಅವತ್ತು ಬರ್ತಾನ ನಮ್ಮ ಅಪ್ಪ ಕರೆಂಟ್ ಹೊಡೆದಿತ್ತು. ನಮ್ಮ ಅಪ್ಪ ಚೆನ್ನಾಗೀಗ 1 ವರ್ಷ ದುಡ್ಡಿರಲಿಲ್ಲ, ಮಕ್ಕಳಿಲ್ಲ. ಹಂಗಾಗಿ ಈಗ ದೇವ್ರು ಸಿಕ್ಕಿದ ಮೇಲೆ ಮತ್ತು ನಮ್ಮ ಮಕ್ಕಳಿಗೆ ಅದಕ್ಕೆ ನಾವು ಸಹಾಯ ಮಾಡೋದು. ಆಮೇಲೆ ಏನೋ ಬೇಡಿಕೆ ನೀನು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಹಂಗೆ ಬರ್ಬೇಕಾ ಅನ್ಬೇಡಿ. ಸಾಕಷ್ಟು ಜನ ಬೇಡಿಕೆ ಮಗು ಆದ್ಮೇಲೆ ಬರ್ಬೇಕಾ ಅಂತಾರೆ. ಮೊನ್ನೆ ಒಬ್ಬ ತಮಿಳ್ನಾಡಿಂದ ಒಬ್ಬ ಹೇಳ್ತಾರೆ, ಇದು ನಂಬರ್ ಇಲ್ಲ ಇವರು ಶ್ರೀಕೃಷ್ಣ ಮಾಡ್ತಾರೆ, ಕ್ಲಾಸಾಗಿ ಅಲ್ಲಿ ಗೊತ್ತಿಲ್ಲ ಶ್ರೀಕೃಷ್ಣ ಮಠ ಕೆಲಸ ಮಾಡ್ತಾರಂತೆ. ಜ್ವರ ಒಂದ್ಸರಿ ಮನೆಯವರು ಬಿಡಿ ನೀವು ಮುಂಚೆ ನಾನು ದಿನ ಬ್ಯಾಂಕ್ ಏನು ಮಾಡೋಕ್ಕಲ್ಲ. ಮನೆ ಬಿಟ್ಟು ಹೋಗ್ಬಿಡುವ ಮನೆಗೊಂದು ಫೋಟೋ ಹಾಕೊಂಡು ಸಣ್ಣದ ಚಿಕ್ಕಗೆ ಪೂಜೆ ಮಾಡಿ ನಡಿ ಗಡ್ರ. ಬಡವರಿಗೆ ಭಕ್ತಿನೇ ಮುಖ್ಯ. ತೇರು ತೊಗೊಂಡಾಗ ಒಂದು ಚಿಕ್ಕ ಇಕ್ಕೊಂಡು ಸಣ್ಣ ಫೋಟೋ ದುಡ್ಡಿಲ್ಲ ಆದರೆ ಸಣ್ಣ ಸ್ಪೀಕರ್ ಅನ್ಸ್ಕೊಂಡು ಹಾಲಲ್ಲಿ ಪೂಜೆ ಮಾಡಿ ಹೆಸರು ಮಾಡ್ಕೊಂಡು ಯಾರಿಗೆ ಗಾಡಿ ಯಾರು ಗಾಡಿ ಓಡಿಸ್ತಿಲ್ಲ ಗಾಡಿಗೆ ಅಲ್ಲಿ ಕಡೆ ಸ್ಟಿಕ್ಕರ್ ಹಾಕೋ ಗೊತ್ತಲ್ಲ, ಇದು ಹಾಕೊಂಡು ಅಂತ ಜಮಾ ಮಾಡಬೇಡ, ನೀಟಾಗಿ ಗಾಡಿ ಓಡಿಸೋ. ಚೆನ್ನಾಗಿ ಗಾಡಿ ಏನು ಕೇಳ್ತೀನಿ ಓಡಿಸೋ ಶಕ್ತಿ ನಿಮಗೆ ಕೊಡಲಿ, ಗಾಡಿ ಚೆನ್ನಾಗಿ ಓಡಿಸಿ ಮಾತ್ರ ಜೋರು ಬಂದು ದುಡಿಯಲ್ಲ. ಹಂಗೆಲ್ಲ ಗಾಡಿಗೆ ಪವರ್ ಸ್ಟಿಕ್ಕರ್ ಹಾಕೋ. ಬೆಳಿಗ್ಗೆ ಬಿಟ್ಟು ಒಳ್ಳೆ ಊಟ ಕೊಡ್ತಾರೆ, ಒಳ್ಳೆ ದುಡಿಮೆ ಕೊಡ್ತಾರೆ, ದುಡಿ. ನಿನ್ನ ತಮ್ಮ ನೀನಿಲ್ಲ, ನೀನು ಬೆಳಗಾಂ ಮುಡ್ತಿಕೊಳ್ಳ ಇನ್ನು ಜಾಮಕಂಬಲ್ಲ ಇಲ್ಲಿ ಅಂದ್ರೆ ನಾನೇ ಕಟ್ಟಿ ಆಸೆ ಮಾಡಿ ತಿಂತಿರಪ್ಪ, ಹಂಗೆ ಆಡ್ಬಾರ್ದು. ಯಾರ್ಯಾರು ಮೇಕಪ್ ನಾನು ಜವಾಬ್ದಾರಲ್ಲ. ಪದವಿ ಪ್ರತಿಷ್ಠೆ ಭಾಳ ಸಿರಲ್ಲ, ನಾವು ಕಲ್ತು ಬುದ್ಧಿ ನಾವು ಮಾಡೋ ದಾನ ಎರಡೇ ಸಾಕು ಇರುತ್ತೆ. ಭಾಳ ಸಂತೋಷ ನನಗೆ. ಬಾಯ್ ತಪ್ಪು ತಮ್ಮ ಬೈದ್ರೆ ಬೇಜಾರಾಗ್ಬಿಡ್ತಾರೆ. ಇಲ್ಲ ನಾ ಬಯಸ್ಕೊಂಡೇ ಇಲ್ಲ, ನಾ ಅನ್ನಪ್ರಸಾದ ಮಾಡಿ ಎಲ್ಲ ಲಾಸ್ಟ್ 7 ಗಂಟೆ ಬೈಯೋದು ತಪ್ಪು ಸರಿ. ಇಲ್ಲ ಸರಿ ಇದೆ. ಎಲ್ಲ ಕೇಳ್ತಾರೆ, ನಾ ಕಾಲನ ಇತ್ತೆ ಅಂತಾರೆ, ಹುಷಾರಾಗುತ್ತಾ ಅಂತಾರೆ. ಅಲ್ಲ ನೀವು ಇನ್ನೂವರೆಗೆ ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ಅದೇ ಅವ್ರಿಗೆ ಗೊತ್ತಾಗಲ್ಲ ಜನಕ್ಕೆ. ನಿಂತರಿಗೆ ಗೊತ್ತ ಕಷ್ಟ ಏನು ಅಂತೇಳಿ ನಾನು ಯಾವತ್ತು ಜಲ್ದಿ ಹೋಗೇ ಇಲ್ಲ, ಇವತ್ತು ಹೊಂಟಿದ್ದೀನಿ ನೋಡಿ. ಆಯ್ತು ಇದರಲ್ಲಿ ನಿಂತ್ಕೊಂಡು ಹೋದ ಸಲ ಆಸ್ಪತ್ರೆಗೆ ಹೋಗಿ ಬಂದು ಆಮ್ಯಾಗ ಜನರಿಗೆ ಮಾಡಿ ಆಮ್ಯಾಗ ಮನೆಗೆ ಹೋಗಿದ್ದೀನಿ. ಹೋದ ಸಲ ತಿಳ್ಕೊಂಡ ಆಶೀರ್ವಾದ ಇಲ್ಲ ನನಗೆ, ಕಿಲ್ಬೇ ಆಶೀರ್ವಾದ ಇಲ್ಲ. ಇಬ್ರು ಬಾಂಡಿಗಳು ಸಾಧ್ಯವಾದ ಕೂದಲು ಬರೋ ಔಷಧಿ ನಾವು ತಿಳ್ಕೊಳ್ಳೋಣ. ಏನಿಲ್ಲ, ಅಮ್ಮ ಕೊಡ್ತಾಳೆ ಅಕ್ಕ. ಭಾಳ ಸಂತೋಷ ಇಬ್ಬರು. ಈಗ ಇನ್ನು ಸರಿ ಅಪ್ಪ ಜೋರಾಗನವ ನೀನು ಮಗಳ ಸುಮ್ಮನೆ ಎಲ್ಲ ಕೊಂಡ್ಕೊಂಡಾಗ ಕೊಡೋಕ್ಕಾಗ್ತದೆ. ಬರಕತ್ತರಿಗೆಲ್ಲ ಬರಕತ್ತರಿಗೆಲ್ಲ ಕೊಡಂಗಿದ್ದೀರಿ ಆಸ್ತಿ ಲೇ ತುಮಕೂರ್ದ ಮಧ್ಯೆ ಗಾಬರಿ ಹೇಳ್ಬಿಟ್ಟು ತಮ್ಮ ಮಕ್ಕಳಿಗೆ ಕೊಡಮ್ಮ, ಮಕ್ಕಳಿಗೆ ಮಾತ್ರ ಕೊಡಮ್ಮ, ಏನಾಗಲ್ಲ ಕೊಡಿ ಮಕ್ಕಳು ಆಗ್ತೀವಿ. ಮನೆಯವ್ರಿಗೆ ಬೇರೆ ಕೊಟ್ಟು ಮತ್ತೆ ಕೇಳ್ತೀನಿ, ಫೋನ್ ಮಾಡಿ ನೀವು ನಮಗೆಲ್ಲ ಕೊಡೋಣ. ನಿನ್ನೆ ಮನೆಗೆ ಕೊಟ್ಬಿಟ್ಟಿಲ್ಲ ಗೊತ್ತಿಲ್ಲ. ನೀವು ಕೊಡೋದು ಅಪರೂಪ ತಿಂಡಿ, ನೀವು ತಾಯಿ ಮೇಲೆ ಹಾಕಿರ್ತೀವಿ, ಅಂದರೆ ಬಿಚ್ಚಕ್ಕಾಗಲ್ಲ, ಇಕ್ಕಿ ಬಿಡ್ತೀವಿ. ಒಂದೇ ಒಂದು ಚಾಕ್ಲೇಟ್ ಬೆಳ್ಕೊಂಡು ಹೋಗ್ಬೇಕು, ಅಷ್ಟು ಪವರ್ಫುಲ್. ಒಂದು ಚಾಕ್ಲೇಟ್ ಒಂದೇ ಒಂದು ಕಲ್ ತೊಗೊಂಡು ಹೋಗ್ತಾರೆ. ನೀವು ಅಕ್ಕಿ ಬೆಲ್ಲ ದೀಪ ಏನು ಮಾಡಲ್ಲ, ಕಲ್ ತೊಗೊಂಡೋಗಿ ಹೋಗೋಕ್ಕಾಗಲ್ಲ. ಏನೇ ದೇವಸ್ಥಾನ ಉದ್ಭವ ಮೂರ್ತಿಗಳು ಹಂಗೆ ಮಕ್ಕಳು ಇದೇ
ಅಂತರ ಕಷ್ಟಗಳು ಇಲ್ಲ ತಾನೆ ಗುರುಗಳು ನೋಡಿದ್ಯಾ ನೀನು ಗುರುಗಳು ನೋಡಿದ್ಯಾ ಏನಪ್ಪಪ್ಪ ಅವನಿಗೆ ಧೈರ್ಯ ಇದ್ರು ಅವನು ಅವೆಲ್ಲ ಕಷ್ಟ ಗೊತ್ತಾಗ ಅವನು ಪರಮ ಭಕ್ತ ನಿಮ್ಮ ಅಮ್ಮ ಐತಪ್ಪ ನಿಮ್ಮ ಅಮ್ಮ ಕೊಡ ಲವರಿ ಕೊಟ್ಟಿಲ್ಲ ಗುರುಗಳು ನೋಡಿದ್ರೆ ಯಾವತ್ತೂ ನಿಮ್ಮಪ್ಪ ಗುರುಗಳು ಬೇಕಾದ್ರೆ ನೋಡಿದ್ರೆ